ಸೊ ಗುಡ್ ಮಾರ್ನಿಂಗ್. ಇವತ್ತು ಸೈಟ್ ವಿಸಿಟ್ಸ್ಗಳಿದೆ, ಪ್ಲಸ್ ಒಂದೆರಡು ಏನು ವುಡ್ ಸೆಲೆಕ್ಷನ್ಗೆ ಹೋಗೋದಿದೆ. ಬರ್ರಿ ಇವತ್ತು ಹೋಗೋಣ. ಟೈಮ್ ಆಯ್ತು ಅನ್ಸುತ್ತೆ, ಆಗಲೇ 11 ಆಗಿದೆ. ಬರ್ತೀವಿ ನಾವು. ಹಾಂ ರಿಶು ಟಾಟಾ ಬರಂಗಿಲ್ಲ, ಟಾಟಾ ಮಾಡಿ ರಿಶು. ರಿಶು ರಿಶು ಟಾಟಾ ಮಾಡಿ ಹೊರಡೋದು. ಫುಲ್ ಬಿಸಿಲಿದೆ. ನೀರಿನ ಬಾಟಲೆಲ್ಲ ವಾಟರ್ ಬಾಟಲ್ ತುಂಬಿಕೊಂಡು ಹೋಗ್ತಾ ಇದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಆ ವುಡ್ಡಿಂದು ಪ್ಲಸ್ ಇನ್ನೊಂದೆರಡು ಕೆಲಸ ಇದೆ, ಮುಗಿಸ್ಕೊಂಡು ನೋಡೋಣ ಏನೇನಾಗುತ್ತೋ ಎಲ್ಲ ಮಾಡ್ಕೊಂಡು ಬರ್ತೀವಿ. ಟಾಟಾ ರಿಶು, ಟಾಟಾ. ಸೊ ಟುವರ್ಡ್ಸ್ ಸೊ ಇಲ್ಲಿ ನಾವು ಇದಕ್ಕೆ ಬಂದಿದ್ವಿ. ಸತ್ತೂರು ಅಂತ ನಮ್ದು ಒಂದು ಸೈಟ್ ಇದೆ, ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಡೀತಾ ಇದೆ. ಸೊ ಪ್ಲಿಂತ್ ಬೀಮ್ ವರ್ಕ್ ಆಲ್ಮೋಸ್ಟ್ ಮುಗ್ದಿದೆ ಇಲ್ಲಿ. ಸೊ ಎಲ್ಲ ಬಾರ್ ಬೆಂಡಿಂಗ್ ವರ್ಕ್ಸ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಬಾರ್ ಬೆಂಡಿಂಗ್ ವರ್ಕ್ಸ್ ಫಸ್ಟ್ ಇನಿಷಿಯಲಿ ಮಾಡ್ಕೊತಾರೆ. ಸೊ ನಾವು ಇಲ್ಲಿ ಏನು ಪ್ಲಾನ್ ಮಾಡಿರೋದು, ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಇರೋದು ಇಲ್ಲಿ. ಸೊ ಮುಂದ್ಗಡೆ ಮನೆ ಕಟ್ಟಿಸೋ ಪ್ಲಾನ್ ಇದೆ ಅಂತ ಅವ್ರದ್ದು. ಆಮೇಲೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್, ಮೇಲ್ಗಡೆ ಮನೆಗಳಿದೆ, 1 BHK 2 ಮನೆ ಏನೋ ಬರುತ್ತೆ. ಸೊ ಮುಂದೆ ಆಮೇಲೆ ಫ್ಯೂಚರಲ್ಲಿ ಕೆಳಗಡೆ ಕಟ್ಟಿಸೋ ಪ್ಲಾನ್ ಇದೆ ಅಂತ ಅವ್ರಿಗೆ. ಸೊ ಹಾಗಾಗಿ ಫ್ಯೂಚರ್ ಪ್ಲಾನಿಂಗಿಗೆ ಈಗಲೇ ನಾವು ಪ್ಲಿಂತ್ ಬೀಮ್ ಹಾಕಿ ಕೊಡ್ತಾ ಇದ್ದೀವಿ. ಸೊ ಇದನ್ನ ಮುಗಿಸ್ಕೊಂಡು ನಮ್ಗೆ ನೆಕ್ಸ್ಟ್ ಇನ್ನೊಂದು ಕಡೆಗೆ ಎಲ್ಲದು ಬೇಲೂರ್ಗೇನೋ ಹೋಗೋದಿದೆ. ಬೇಲೂರು ಹತ್ರ ಇಂಡಸ್ಟ್ರಿಯಲ್ ಏರಿಯಾ, ವುಡ್ ವರ್ಕಿಂಗ್ ಸೆಲೆಕ್ಷನ್ದು ಅಥವಾ ನೋಡ್ಕೊಂಡ್ ಬರೋದಿದೆ ಅಲ್ಲ ಒಂದು ಸ್ವಲ್ಪ. ಸೊ ಅದು ಅಲ್ಲಿಗೊಂದು ಹೋಗಿ ಇದನ್ನ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದೀವಿ ನೆಕ್ಸ್ಟ್ ಈಗ. ಸೊ ಇವತ್ತು ಅಲ್ಲಿ ನಮ್ಮ ಸೈಟ್ ವರ್ಕ್ ಮುಗಿಸ್ಕೊಂಡು, ಸೊ ಅವೆಲ್ಲ ಆರ್ಟ್ ವಿನ್ಸ್ ಅವನ್ನೆಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ, ಸೊ ಇವತ್ತು ಸೈಟ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಆರ್ಟ್ ವಿನ್ಸ್ಗೆ ಹೋಗಿದ್ವಿ. ಆರ್ಟ್ ವಿನ್ಸ್ ಅಲ್ಲಿ ವುಡ್ ಇದನ್ನ ನೋಡ್ಬೇಕಿತ್ತು ಅಂತ. ಸೊ ಅದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ವಿ. ಬರ್ಬೇಕಾದ್ರೆ ನನಗೂ ಅಣ್ಣಗೂ ತಲೆಗೆ ಇನ್ನೊಂದು ಒಳ ಬಂತು. ಏನಂದ್ರೆ ಮಹೀಂದ್ರ XUV ಒಂದು ಯಾಕೆ ನೋಡಬಾರ್ದು, ಇಷ್ಟೊಂದು ದುಡ್ಡು ಕೊಡ್ತಾ ಇದೀವಿ, ಮಹೀಂದ್ರ XUV ಒಂದು ನೋಡೋಣ, ಟಾಟಾ ಸಫಾರಿ ಕೂಡ ನೋಡೋಣ ಅಂತ. ಸೊ ಅದಕ್ಕೆ ನೋಡೋಣ ಅಂತ ಹೋಗಿ ಬಂದಿದೀವಿ. ಇಲ್ಲಿ ನೋಡೋಣ ಬರ್ರಿ ಇದ್ರ ಫೀಚರ್ಸ್ ಹೆಂಗಿದೆ ಏನು ಎತ್ತ ಅಂತೇಳಿ. ಕಮಾನ್. ಈಗಿದ್ದು ಟಾಟಾ ಟಿಗೋರ್ ಇದ್ದಿದ್ದು. ಸೊ ಅದ್ರ ಮೇಲೆ ಅಷ್ಟು ಒಪಿನಿಯನ್ ನಮ್ಗೆ ಇದು ಇಲ್ಲ, ಬಟ್ ಟಾಟಾ ಸಫಾರಿನೂ ನೋಡೋ ಕೈಯಲ್ಲಿ ಒಂದು ನೋಡ್ಬಿಡೋಣ ಅಂತ ಹೇಳಿ ನೋಡೋಣ. ಹೋಗ್ಬೇಕಾದ್ರೆ ಅಲ್ಲಿಗೂ ನೋಡ್ಕೊಂಡು ಹೋಗ್ತೀವಿ. ಈಗ ಮಹೀಂದ್ರಾಗ ಬಂದಿದ್ದೀವಿ. ಮಹೀಂದ್ರದಲ್ಲಿ ಏನೇನು ಫೀಚರ್ಸ್ ಕೊಡ್ತಾರೆ, SUV ಸೆಗ್ಮೆಂಟ್ ಅಲ್ಲಿ ಏನು ರೇಟ್ ಆಗುತ್ತೆ, ನಮ್ಮ ಬಜೆಟಿಗೆ ಸೂಟ್ ಆಗುತ್ತೋ ಅಥವಾ ಹೇಗೆ ಏನಾಯ್ತಾ ಅಂತೇಳಿ ವಿಚಾರ ಮಾಡಿ ಮುಂದೆ ಹೋಗೋಣ. ಸೊ ಇದು ಮಹೀಂದ್ರ XUV ನೋಡ್ಕೊಂಡ್ವಿ, ಟೆಸ್ಟ್ ಡ್ರೈವ್ ಕೂಡ ಮಾಡಿದ್ವಿ. ಆಟೋಮೆಟಿಕ್ ವೇರಿಯಂಟ್ ಇದರಲ್ಲಿ ನಾವು ನೋಡಿರ್ತಕ್ಕಂಥ ಟಾಪ್ ಎಂಡ್ AX7X ಅದು ಸೂಪರ್ ಆಗಿದೆ, ಸಖತ್. ಸ್ಟೇರಿಂಗ್ ಎಷ್ಟು ಸೂಪರ್ ಆಗಿದೆ ಓಡಿಸೋದಕ್ಕೆ, ಪ್ಲಸ್ ಏನು ಸ್ಟೇರಿಂಗ್ ಎಷ್ಟು ಸ್ಮೂತ್ ಆಗಿದೆ, ಸಖತ್ ಸ್ಮೂತ್ ಆಗಿದೆ. 19 ಇಂಚ್ ವೀಲ್ ಇರ್ತಕ್ಕಂಥ ಸ್ವಲ್ಪ ಹೈಟ್ ಇದೆ. ನಮ್ದು MG ನೋಡೋದು 18 ಇಂಚು. ಸೊ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಕಾರು. ನೋಡೋಣ. ಸೊ ಇವ್ರನ್ನೂ ಮನೆಯಿಂದ ಎಲ್ಲರನ್ನದೇ ಕಾರಲ್ಲೇ ನೋಡ್ಕೊಂಡು ಕರ್ಕೊಂಡು ಬಂದ್ವಿ ನಾವು. ಪೂರ್ತಿ ಚೆನ್ನಾಗಿದೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಟಾಟಾಗೂ ಒಂದು ಸಫಾರಿ ನೋಡೋಣ ಅಂತ ಬಂದಿದ್ವಿ.
ಲೆದರ್ ಸೀಟ್ಸ್ ಡ್ರೈವಿಂಗ್. ಸೊ ಈಗ ಟಾಟಾಗೂ ಬಂದು ನೋಡ್ಕೊಂಡ್ವಿ. ಕಂಪ್ಯಾರಿಟಿವ್ಲಿ ಕಾಸ್ಟ್ ಸ್ವಲ್ಪ ಜಾಸ್ತಿ, ಫೀಚರ್ಸ್ ಕಡಿಮೆ ಇದೆ ಅನಿಸ್ತು ಟಾಟಾ ಇದರಲ್ಲಿ ನಮಗೆ ಸಫಾರಿನಲ್ಲಿ. ಸೊ ಯಾವ್ದಿಲ್ಲಂತೆ MG is good, I guess. MG ಮತ್ತೆ XUV ನೋಡಿ ಯಾವ್ದು ಬೆಸ್ಟ್ ಅನ್ಸುತ್ತೆ? ನೀವು ಯಾವ್ದು MG ಬೇಕಾ? ನಂಗೆ MG ಬೇಕು. ಇವ್ನಿಗೆ MG ಬೇಕಂತ್ರಿ. MGಗೆ ನೋಡೋಣ ಅಂತ ಬರ್ತೀನಿ. ಓಕೆ, ಸೊ ಟಾಟಾ ಸಫಾರಿನ ನೋಡ್ಕೊಂಡು ಈಗ ನಾವು ನೆಕ್ಸ್ಟ್ ವಾಪಸ್ MG ಹೆಕ್ಟರ್ ಕಡೆಗೆ ಹೋಗ್ತಿದೀವಿ. ಎಲ್ರಿಗೂ ಇಷ್ಟ ಆಗೈತೆ MG ಹೆಕ್ಟರ್? ಡೀಲ್ ಯಾರು ಎಷ್ಟು ಕೊಡ್ತೀರಿ? ಈಗ ಒಬ್ರು ಟಿಪ್ಸ್ ಕೊಡಂಗಿಲ್ಲ. ಅಯ್ಯೋ ಈಗ ನೋಡ್ರಿ ಅವರು ಎಲ್ಲ ಈಗ ನೆಕ್ಸ್ಟ್ ಪ್ರೊಸೆಸ್ ಆಕ್ಚುಲಿ ಬೈ ನೀವು 5 ಹೇಳಿದ್ರಲ್ಲ, ನಾವು 3 ಕಡೆಯಿಂದ 15 ಲಕ್ಷ ಕೊಡ್ತಾರಂತವ್ರು. ಅಲ್ಲೋಗಿ ಪೇಮೆಂಟ್ ಮಾಡಿ ಬರ್ರಿ. ಯೂರೋ ಡಾಲರ್. ಸೊ ಆಕ್ಚುಲಿ ಈಗ ಬೈಯಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗೋದು. ಹೋಗಿ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬುಕಿಂಗ್ ಎಲ್ಲ ಮಾಡಿ ಪ್ರೊಸೆಸ್ ಏನಿದೆ ಅದಕ್ಕೋಸ್ಕರ ಹೆಣ್ಮಕ್ಳು ಕರ್ಕೊಂಡು ಹೋಗ್ತಿರೋದು, ಸುಮ್ಮನೆ ಕರ್ಕೊಂಡು ಹೋಗ್ತಿಲ್ಲ. ಬುಕಿಂಗ್ ಮಾಡಾಗೆ ಹೋಗಿ ನೆಕ್ಸ್ಟ್ ಏನಿದೆ ಪ್ರೊಸೀಜರ್ ನೋಡೋಣ ಬನ್ನಿ. ಸೊ ಫೈನಲಿ ಬಂದ್ವಿ MG ಶೋರೂಮ್. ಹೆಕ್ಟರ್ ಬುಕ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಹೆಕ್ಟರ್ ಸೈವಿ ಪ್ರೋ ನೋಡೋಣ ಬನ್ನಿ ಹೇಗೆ ಬುಕಿಂಗ್ ಪ್ರೊಸೀಜರ್ ಏನಿದೆ ಏನೇ ಅಂತ ವಿಚಾರ ಮಾಡ್ಕೊಂಡು ಕಲರ್ ಗಿಲರ್ ಒಂದು ಸ್ವಲ್ಪ ಸೆಲೆಕ್ಷನ್ ಮಾಡ್ಕೊಂಡು ಏನಪ್ಪ ಜಿ ಒಳಗೈತೆ ಕೊಡ್ತಾರಂತೀವಿ. 3 ಕುಂತ್ಬಿಟ್ಟಾರ ಕಾರ್ ಶೋರೂಮ್ ಮುಂದೆ. ಎದಕ್ ಕುಂತಾರ? ಎದಕ್ ಕುಂತೀರಿ? ಕಾರ್ ತಗೊಂಡು ಹೋಗ್ಬೇಕು, ಮನೆಗೆ ಬರಂಗಿಲ್ಲ ಅಂತ ಅವರು. ಹೊಸ ಕಾರ್ನಾಗ ಹೋಗ್ಬೇಕು ಮನೆಗೆ ಅಂತ ಕುಂತಾರ ನೋಡ್ರಿ ಇಲ್ಲೇ. ನಾನು ಮಾತಾಡ ಏನ್ ಮಾಡ್ತಿದ್ದಿ? ಮಾಡಕ್ ಬರಂಗಿಲ್ಲ.